ನಮಸ್ತೆ ಎಲ್ಲರಿಗೂ. ಮಿಸೆಸ್ ಲಾಗ್ಸ್ ಚಾನಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇವತ್ತಿನ ವಿಶೇಷವಾದಂತಹ ಒಂದು ವಿಡಿಯೋ ಮಾಡಲಿಕ್ಕಿದ್ದೇವೆ. ಅದು ಏನಂತ ಹೇಳಿದರೆ, ನಾವು ವಿಶ್ವ ಯೋಗ ದಿನಾಚರಣೆ ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ನಾವು ಇಲ್ಲಿ 14ರಿಂದ 21ರವರೆಗೆ ನಿರಂತರವಾಗಿ ಅಭ್ಯಸಿಸಿದಂತಹ ಯೋಗಗಳನ್ನು ನಾವು ಇವತ್ತು ಮಾಡಲಿಕ್ಕಿದ್ದೇವೆ. ಮತ್ತು ಈ ಜೀವನ ಶೈಲಿಯಲ್ಲಿ, ನಮ್ಮ ಈಗಿನ ಜೀವನ ಶೈಲಿಯಲ್ಲಿ ಯಾವ ರೀತಿಯ ರೋಗಗಳು ಬರ್ತದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಯೋಗಗಳ ಮೂಲಕ ನಿಯಂತ್ರಿಸಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಎಲ್ಲವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಉಕ್ಕಿರಡ್ ಕಾಸ್ ಆಸ್ಪತ್ರೆಯ ಡಾಕ್ಟರ್ ಸಪ್ನಾ ಜೆ ಅವರು ನಮ್ಮೊಂದಿಗಿದ್ದಾರೆ. ಅವರಲ್ಲಿ ನಾವು ಯೋಗದ ಮಹತ್ವವನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ವಿಶ್ವ ಯೋಗ ದಿನಾಚರಣೆಯ ಮಹತ್ವದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿಸಿಕೊಡ್ತೀರಾ? ಖಂಡಿತ. ಯೋಗ ದಿನಾಚರಣೆ ಹೇಳಿದರೆ 2014ರಂದು UN-ನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರು ಇದನ್ನು ಮಂಡಿಸಿದ್ದು, ಈ ವಿಷಯವನ್ನು ಪ್ರಸ್ತಾಪ ಮಾಡಿತು. ಇದನ್ನು ಈ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಏನಂದರೆ ಜೂನ್ 21ರಂದು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುವ ಅಂತ ಹೇಳುವಂಥದ್ದು. ಹಾಗಾಗಿ 2015ರಿಂದ ಆರಂಭ ಆಯಿತು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ. ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇದು ತುಂಬ ಜನಪ್ರಿಯ ಆಯಿತು. ಎಲ್ಲ ಕಡೆ ಕೂಡ ಇದನ್ನು ಆಚರಿಸ್ತಾರೆ. ನಾವು ಕೂಡ ಹಾಗೆ 15ರಲ್ಲಿ ಶುರು ಮಾಡಿದ್ದು ವಿಶ್ವ ಯೋಗ ದಿನಾಚರಣೆಯ ಅದರ ಪ್ರಯುಕ್ತವಾಗಿ ನಾವು ಒಂದು ವಾರದ ಶಿಬಿರ ಈ ರೀತಿಯಾಗಿ ನಾವು ನಡೆಸ್ತಾ ಬರ್ತಾ ಇತ್ತು. ಮತ್ತೆ ಈ ವಿಶ್ವ ಯೋಗ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತೇವಲ್ವಾ, ಈ ದಿನಾಚರಣೆ ಅಂತ ಆಚರಿಸೋದು ನಾವು ಅದು ಸಾಂಕೇತಿಕ. ಸಾಂಕೇತಿಕ ಅಂದರೆ ನಾವು ಅದನ್ನು ಜನಪ್ರಿಯಗೊಳಿಸಲಿಕ್ಕೆ, ಅದರ ಮಹತ್ವವನ್ನು ಸಾರಲಿಕ್ಕೆ, ಜನರಲ್ಲಿ ಅದನ್ನು ದೈನಂದಿನ ನಮ್ಮ ಜೀವನ ಕ್ರಮವಾಗಿ ಅದನ್ನು ಒಂದು ಅಂಗವಾಗಿ ತಗೊಳ್ಬೇಕು. ಅದಕ್ಕೆ ಬೇಕಾಗಿ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ನಾವು ದಿನಾಚರಣೆಯನ್ನು ಆಚರಿಸ್ತೇವೆ. ಸಾವಿರಾರು ವರ್ಷಗಳ ಮೊದಲು ನಮಗೆ ಪತಂಜಲಿ ಮುನಿಯವರು ನಮ್ಮ ಭಾರತಕ್ಕೆ ಕೊಟ್ಟಂತಹ ಒಂದು ಅಮೂಲ್ಯ ಕೊಡುಗೆಯಾಗಿದೆ ಇದು. ಆದರೆ ಇದು ಅಷ್ಟು ಜನಪ್ರಿಯ ಆಗಿರಲಿಲ್ಲ. ಕೆಲವರು ಮಾತ್ರ ಇದನ್ನು ಆಚರಿಸ್ಕೊಂಡು ಬರ್ತಾರೆ. ಮತ್ತು ಅದು ಎಲ್ಲರ ಮನೆಗಳಲ್ಲಿ ಅದು ಮುಟ್ಟಿರಲಿಲ್ಲ. ಈಗ ಅಂತೂ ಪ್ರತಿಯೊಬ್ಬರ ಮನೆಗಳಲ್ಲೂ ಇದು ರೀಚ್ ಆಗಿದೆ. ಎಲ್ಲರೂ ಕೂಡ ಆಚರಿಸುವಂತಾಗಿದೆ. ಮತ್ತು ಹೀಗೆ ವರ್ಷ ಅದನ್ನು ನೆನಪಿಸಲಾಗ್ತದೆ. ಹೀಗೆ ವಿಶ್ವ ಯೋಗ ದಿನಾಚರಣೆ ಅಷ್ಟಾಗುವಾಗ ಪುನಃ ಎಲ್ರಿಗೂ ನೆನಪಾಗ್ತದೆ, ನಾನು ಕೂಡ ಮನೆಯಲ್ಲಿ ಯೋಗ ಮಾಡ್ತೇನೆ ಇನ್ನು ಅಂತ. ಎಲ್ಲ ಮಹಿಳೆಯರು, ನಮ್ಮ ಸ್ನೇಹಿತೆಯರು ಎಲ್ಲರೂ ಸೇರಿ ಈ ಪೆರ್ಲ ಪರಿಸರದಲ್ಲಿ ನಾವು ಒಂದು ವಾರದ ಶಿಬಿರ ಅಂತ ಆಯೋಜಿಸೋದು. ಯಾಕಂದರೆ ಅಷ್ಟಾಗುವಾಗ ಆಗ ನಮಗೆ ಅದರದ್ದು ಒಂದು ಮಹತ್ವ ಗೊತ್ತಾಗ್ತದೆ. ದಿನ ನಾವು ಕೆಲವು ಯೋಗಗಳನ್ನು ಮಾಡಿಕೊಂಡು ಅದರ ಒಂದು ಉಪಯೋಗ ಅಥವಾ ಪ್ರಯೋಜನ ನಮ್ಮ ಜೀವನ ಶೈಲಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ಹೇಗೆ ಉಪಯೋಗ ಆಗ್ತದೆ, ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಮಾಡ್ತಾ ಹೋದರೆ ಖಂಡಿತ ಅದು ನಮ್ಮ ಒಂದು ಜೀವನದಲ್ಲಿ ಹಾಸೋಕಾಗಿ ಬರ್ತದೆ. ಮೇಡಮ್, ಈ ಯೋಗ ಅಂದರೆ ಏನು? ಯೋಗ ಅಂತ ಹೇಳಲಿಕ್ಕೆ ನಿಜವಾಗಿ ಸುಮಾರು ಅರ್ಥ ಇದೆ. ಸಾಮಾನ್ಯರು ಯೋಗ ಅಂತ ಹೇಳಿದ ಕೂಡಲೇ ಅದನ್ನು ತಿಳ್ಕೊಳ್ಳೋದೇನೆಂದರೆ, ನಾವು ಬೇರೆ ಬೇರೆ ರೀತಿಯ ಯೋಗಾಸನ ಮಾಡ್ತೇವಲ್ವ, ಅದನ್ನೇ ಯೋಗ ಅಂತೇಳಿ ಮೇಯ್ನ್ ಆಗಿ ತಿಳ್ಕೊಳ್ತಾರೆ. ಯೋಗ, ಅದಕ್ಕೆ ಶ್ಲೋಕ ಹೇಳಲಿಕ್ಕೆ ಹೊರಟ್ರೆ ಯೋಗಸ್ತು ಚಿತ್ತವೃತ್ತಿ ನಿರೋಧ ಅಂತೇಳಿದೆ. ಅಂದರೆ ನಮ್ಮ ಮನಸ್ಸನ್ನು ನಾವು ಅದನ್ನು ಕಂಟ್ರೋಲ್ ಮಾಡೋದು, ಅಥವಾ ಮನಸ್ಸಿನಲ್ಲಿ ಬರುವಂತಹ ಬೇರೆ ಬೇರೆ ಇದನ್ನು ನಾವು ನಿಯಂತ್ರಿಸುವಂಥದ್ದು, ಅದೆಲ್ಲ ಯೋಗ. ಆ್ಯಕ್ಚುಲಿ ಅದರಲ್ಲಿ ಅಷ್ಟಾಂಗ ಯೋಗ ಅಂತೇಳಿ ಬರ್ತದೆ. ಆ್ಯಕ್ಚುಲಿ ಅದರಲ್ಲಿ ಒಂದು ಆಸನ. ಈಗ ಅಷ್ಟಾಂಗ ಯೋಗ ಅಂದರೆ 8 ಯೋಗದ ಬೇರೆ ಬೇರೆ ಹಂತಗಳು. ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೇಳಿ ಇದು ವಿವಿಧ ಹಂತಗಳು. ನಾವು ಸಮಾಧಿ ಹಂತಕ್ಕೆ ಸಿಕ್ಕಬೇಕಾದ್ರೆ, ಆ ಹಂತಕ್ಕೆ ಬರಬೇಕಾದ್ರೆ ನಮಗೆ ಬೇರೆ ಬೇರೆ ಅದರದ್ದು ಆಯಾಮಗಳು, ಆ ಹಂತಗಳನ್ನು ದಾಟಿಕೊಂಡು ಬಂದರೆ ಮಾತ್ರ ಸಮಾಧಿ ಸ್ಥಿತಿಯನ್ನು ತಲುಪಿಸಲಿಕ್ಕೆ ಸಾಧ್ಯ. ಆದರೆ ನಾವು ಈ ಲೌಕಿಕ ಜಗತ್ತಿನಲ್ಲಿರುವವರು ನಾವು ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಯಾವುದೇ ಯೋಜನೆ ಇಲ್ಲ ನಮಗೆ. ಹೇಗಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು, ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಇದು ನಮ್ಮ ಮುಖ್ಯ ಧ್ಯೇಯ ಆಗಿದೆ. ಹಾಗಾಗಿ ನಾವು ಯೋಗವನ್ನು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತೇವೆ. ಇದರಲ್ಲಿ ಬರುವಂತಹ ಯಮ ನಿಯಮ ಎಲ್ಲ ಇರುವಂಥದ್ದೆಲ್ಲ ನಮ್ಮ ಒಂದು ಸದ್ಗುಣಗಳನ್ನು ಪ್ರೇರೇಪಿಸುವಂಥದ್ದು, ಅದಕ್ಕೆ ಸರಿಯಾಗಿರುವಂಥದ್ದು.
ಮತ್ತು ಆಸನ ಅಂದರೆ ನಮ್ಮ ಶರೀರದ ವಿವಿಧ ಭಂಗಿಗಳು, ಅದು ನಾವು ಮಾಡುವಂತಹ ಬೇರೆ ಬೇರೆ ಯೋಗಾಸನಗಳು. ಧಾರಣ, ಧ್ಯಾನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರಾಣಾಯಾಮ ಅಂದರೆ ಉಸಿರಾಟದ ಪ್ರಕ್ರಿಯೆ. ಅದರಲ್ಲಿ ನಾವು ಯಾವ ರೀತಿ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳಿದೆ, ಅದರಿಂದಾಗಿ ನಾವು ಉಸಿರಾಟವನ್ನು ಯಾವ ರೀತಿ ನಿಯಂತ್ರಿಸ್ಬೋದು, ಯಾವ ರೀತಿ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಆ ವಿಷಯದಲ್ಲಿ ಉಂಟು. ಮತ್ತು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದೆಲ್ಲ ಏನಂದರೆ, ಧಾರಣ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಸತತ ಚಿಂತನೆ ಮಾಡುವಂಥದ್ದೇ ಧಾರಣ. ಈಗ ಅಂದರೆ ನಾವು ಯಾವುದಾದ್ರು ಒಂದು ವಿಷಯವನ್ನು ಟಾರ್ಗೆಟ್ ಆಗಿಟ್ಕೊಳ್ಳೋದು, ಅದು ನಮ್ಮ ಗೋಲ್ಸ್ ಆಗಿರ್ಬೋದು. ಈಗ ಯಾವುದು ಆಧ್ಯಾತ್ಮದಲ್ಲಿರುವವರು ಯಾವುದೋ ಒಂದು ದೇವರ ದೈವಿ ಸಂಕಲ್ಪವನ್ನು ಇಟ್ಕೊಳ್ಬೋದು. ನಾವು ಲೌಕಿಕ ಜಗತ್ತಿನಲ್ಲಿರುವವರು ನಮಗೆ ಬೇರೆ ಬೇರೆ ಧ್ಯೇಯ ಇರ್ತದೆ. ಅಂದರೆ ನಮ್ಮದು ಓದಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ್ದು ಇರ್ಬೋದು ಧ್ಯೇಯ, ಅಥವಾ ಮುಂದೆ ಏನೋ ಒಂದು ತಾನೊಂದು ಉತ್ತಮವಾದ ಒಂದು ಕೊಡುಗೆ ಕೊಡಬೇಕು, ಅಥವಾ ಒಂದು ಒಳ್ಳೆಯ ಒಂದು ಉದ್ಯೋಗದಲ್ಲಿ ಸೇರೋದು. ಇಂಥ ಧ್ಯೇಯವನ್ನು ನಾವು ಇಟ್ಕೊಳ್ಳೋದೇ ಒಂದು ಧಾರಣ. ಧ್ಯಾನ ಅಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಸತತವಾಗಿ ನಾವು ಅದನ್ನು ಮನನ ಮಾಡಿಕೊಳ್ಳುವಂಥದ್ದು ಧ್ಯಾನ. ಒಂದೇ ವಿಷಯದ ಬಗ್ಗೆ ಏಕಾಗ್ರತೆಯಲ್ಲಿ ಇದು ಮಾಡುವಂಥದ್ದೇ ಧ್ಯಾನ. ಅದು ಓದಿನ ವಿಷಯ ಇರ್ಬೋದು, ಅಥವಾ ನಮಗೆ ಪ್ರೀತಿಯ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯವನ್ನು ನಾವು ಧ್ಯಾನ ಮಾಡುವಂಥದ್ದು ಇರ್ಬೋದು, ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ನಾವು ಕೂತ್ಕೊಂಡು ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಏಕಾಗ್ರತೆಯಲ್ಲಿ ನಾವು ಮನಸ್ಸಿನಲ್ಲಿ ನಾವು ಅದನ್ನು ನೆನಪಿಸಿಕೊಳ್ಳುವಂಥದ್ದು, ಅದು ಕೂಡ ಧ್ಯಾನವೇ. ಇನ್ನು ಸಮಾಧಿ ಅಂದರೆ ಅದನ್ನು ಅಚೀವ್ ಮಾಡೋದು, ಅಲ್ಟಿಮೇಟ್ ಆಗಿ ಅದನ್ನು ಅಚೀವ್ ಮಾಡುವಂಥದ್ದು ಸಮಾಧಿ. ಸಮಾಧಿ ಅಂದರೆ ಸಮಾಧಿ ಸ್ಥಿತಿ ಅಂತ ಹೇಳಲ್ಲ, ನಾವು ಅದನ್ನು ಅಚೀವ್ ಮಾಡೋದು, ಅದನ್ನು ಪಡ್ಕೊಳ್ಳೋದನ್ನು ಸಮಾಧಿ ಅಂತ ಹೇಳುವಂಥದ್ದು. ಹೀಗೆ ಇದು ಅಷ್ಟಾಂಗ 8 ಹಂತಗಳು ಇದು ಯೋಗ ಸಾಧನೆಯ. ಈಗ ನೀವು ಪ್ರಸ್ತುತ ಮಾಡಿರುವಂತಹ ಯೋಗ ಶಿಬಿರದ ಬಗ್ಗೆ ಹೇಳಿ ಮೇಡಮ್ ಸ್ವಲ್ಪ. ಹಾಂ, ವಿಶ್ವ ಯೋಗ ದಿನಾಚರಣೆ ಯಾವಾಗದಿಂದ ಅನುಷ್ಠಾನಗೊಂಡಿದೆ ಆಗದಿಂದ ನಾವು ಇಲ್ಲಿ ಸತತ ಯೋಗ ಶಿಬಿರವನ್ನು ನಡೆಸ್ತಾ ಬಂದಿದ್ದೇವೆ. ಒಂದು ವಾರದ ಮಟ್ಟಿಗೆ ಹೀಗೆ ಮಹಿಳೆಯರಿಗಾಗಿ ಮಾತ್ರ ಅಂತೇಳಿ ಮಾಡ್ತಾ ಇದ್ದೇವೆ. ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿಸ್ಕೊಳ್ಬೋದು. ನಾವು ಒಂದೊಂದು ವರ್ಷ ಒಂದೊಂದು ಅದಕ್ಕೆ ಥೀಮ್ ಅಂತೇಳಿ ಒಂದು ಧ್ಯೇಯ ಆಗಿ ಇಟ್ಕೊಳ್ತಿದ್ದೇವೆ. ಒಂದು ವರ್ಷ ಔಷಧಿ ಸಸ್ಯಗಳ ಬಗ್ಗೆ ಪರಿಚಯ, ದಿನಕ್ಕೊಂದು ಔಷಧಿ ಸಸ್ಯಗಳ ಪರಿಚಯ ಮಾಡೋದು, ಅಥವಾ ಇನ್ನೊಂದು ವರ್ಷ ಮಹಿಳೆಯರಿಗೆ ಬರುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ. ಹೀಗೆ ಈ ವರ್ಷದ ಮುಖ್ಯ ನಮ್ಮ ಥೀಮ್ ಆಗಿ ಇಟ್ಕೊಂಡದ್ದು ಜೀವನ ಶೈಲಿ ಸಂಬಂಧಿತ ಈ ರೋಗಗಳಿದೆಯಲ್ಲ, ಅದರಲ್ಲಿ ನಮ್ಮ ಈ ಯೋಗದ ಪಾತ್ರವೇನು, ಈ ಬಗ್ಗೆ ನಾವು ಚರ್ಚೆ ಮಾಡಿದೆ. ದಿನಕ್ಕೆ ಒಂದೊಂದು ರೋಗಗಳನ್ನು ನಾವು ಚರ್ಚೆ ಮಾಡಿತ್ತು. ಅದು ಆಹಾರದ ವಿಷಯ ಇರ್ಬೋದು, ಯೋಗಾಭ್ಯಾಸದಲ್ಲಿ ಯಾವ ರೀತಿ ಅದನ್ನು ನಿಯಂತ್ರಣ ಮತ್ತು ತಡೆಯುವಂತಹ ಒಂದು ತಡೆಗಟ್ಟಬಹುದಾದ ವಿಧಾನ ಏನೆಲ್ಲ, ಈ ಬಗ್ಗೆ ಒಂದು ಸರಳವಾದ ನಮಗೆ ದಿನನಿತ್ಯದಲ್ಲಿ ಪಾಲಿಸುವಂತಹ ಕೆಲವು ಸರಳ ವಿಧಾನಗಳನ್ನೆಲ್ಲ ಆ ಬಗ್ಗೆ ನಾವು ಚರ್ಚಿಸಲಾಯಿತು. ಮೇಡಮ್, ಈಗ ಹೆಚ್ಚಾಗಿ ಜೀವನ ಶೈಲಿಗಳೊಂದು ರೋಗ ಅಂತ ಹೇಳಿದರೆ ಹೆಚ್ಚಾಗಿ ಹೇಳುವಂಥದ್ದು ಒಂದು BP, ಇನ್ನೊಂದು ಶುಗರು. ಈ ಒಂದು ರೋಗಗಳಿಗೆ ಯೋಗದಿಂದ ಎಷ್ಟರ ಮಟ್ಟಿಗೆ ನಮಗೆ ಪ್ರಯೋಜನ ಪಡಿಬೋದು ಅನ್ನೋದನ್ನು ಸ್ವಲ್ಪ ವಿವರಿಸ್ತೀರಾ ಮೇಡಮ್? ಖಂಡಿತ. ಈ BP, ಶುಗರ್ ಹೇಳುವಂಥದ್ದು ಮುಖ್ಯವಾಗಿ ಜೀವನ ಶೈಲಿ ರೋಗದಲ್ಲಿ ನಾವು ಏನೂ ಕೆಲಸ ಮಾಡದೆ, ಅಂದರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಹೇಳೋದಿಲ್ವಾ, ಅದರಿಂದ ಬರುವಂತಹ ರೋಗಗಳಿದೆಲ್ಲ ಈ ಜೀವನ ಶೈಲಿ ರೋಗ. ಅಂದರೆ ನಮ್ಮ ಚಟುವಟಿಕೆಗೆ ಹೇಳೋದಾದರೆ, ಪ್ಲಸ್ ಇನ್ನೊಂದು ಆಹಾರ, ಎರಡು ಉಂಟು. ನಾವೀಗ ಚಟುವಟಿಕೆಗೆ ಮುಖ್ಯ ನಾವು ಇದು ಕಾನ್ಸಂಟ್ರೇಟ್ ಮಾಡಿದರೆ, ಯೋಗದಲ್ಲಿ ಯಾವ ರೀತಿ ಪ್ರಯೋಜನ ಕೊಡ್ಬೋದು ಅಂತ ಹೇಳುವಂಥದ್ದು ಹೇಳ್ಬೋದು ನಾವು. ಬೇರೆ ಬೇರೆ ಯೋಗಾಸನಗಳಿವೆ ಅಥವಾ ಪ್ರಾಣಾಯಾಮಗಳಿವೆ, ಇದು ತುಂಬ ಪ್ರಯೋಜನ ಕೊಡ್ತದೆ. ಯಾಕಂದರೆ ಈಗ BP ಅಂದರೆ ನೀವು ಜೊತೆಯಲ್ಲಿ ನೀವು ಉಳಿದ ಹೃತ್ ಸಂಬಂಧಿ ರೋಗಗಳು, ಅಂದರೆ ರಕ್ತನಾಳಕ್ಕೆ ಸಂಬಂಧಪಟ್ಟ ವಿವಿಧ ರೋಗಗಳನ್ನು ಹೇಳ್ಬೋದು, ಅಥವಾ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಡೋದಾದರೆ ಹಲವು ವಿಧದ ಯೋಗಾಸನಗಳು ಇದಕ್ಕೆ ಪ್ರಯೋಜನ ಬರ್ತದೆ. ಆದರೆ ನೀವು ಯೋಗಾಸನ ಮಾಡುವ ಮುಂಚೆ ನಿಮ್ಮ ವೈದ್ಯರ ಬಳಿ ಒಂದ್ಸಲ ಖಂಡಿತ ನೀವು ಅದರ ಬಗ್ಗೆ ಒಂದು ಸಲಹೆ ಪಡ್ಕೊಳ್ಳಿ. ನಾನು ಯೋಗಾಸನ ಮಾಡ್ಬೋದಾ ಹೀಗಿದು ಅಂತೇಳಿ ಒಮ್ಮೆ ವೈದ್ಯರ ಹತ್ರ ಒಮ್ಮೆ ನೀವು ತಪಾಸಣೆ ಮಾಡಿಸಿ ಸಲಹೆ ಪಡ್ಕೊಳ್ಳಿ. ಅದೇ ರೀತಿ ನಿಮ್ಮ ನೀವು ಯಾರ ಹತ್ರ ಯೋಗ ಗುರು ಅಂತೇಳಿ ಕಲಿತೀರಿ ಅವ್ರ ಹತ್ರ ಕೂಡ ಹೇಳಿ, ನನಗೆ ಇಂಥ ಸಮಸ್ಯೆ ಇದೆ. ಆಗ ನಿಮ್ಮ ಸಮಸ್ಯೆಗೆ ತಕ್ಕಂಥ ಯೋಗಾಸನಗಳನ್ನು ಹೇಳಿಕೊಡ್ತಾರೆ. ಅದು ಡಯಾಬಿಟಿಸ್ ಇರ್ಬೋದು, ಶುಗರ್ ಇರ್ಬೋದು. ಈಗ ಸೂರ್ಯ ನಮಸ್ಕಾರ ಹೇಳ್ತೇವೆ, ಅದು ಸಾಧಾರಣ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಆದರೆ ಹೃತ್ ಸಂಬಂಧಿ ಸಮಸ್ಯೆಗಳಿರುವಾಗ ಒಂದು ತುಂಬ ನಿಧಾನ ಗತಿಯಲ್ಲಿ ಮಾಡಬೇಕಾಗ್ತದೆ ಈ ಸೂರ್ಯ ನಮಸ್ಕಾರ ಹೇಳುವಂಥದ್ದನ್ನು. ಹೃತ್ ಸಂಬಂಧಿ ಕೆಲವು ಸಮಸ್ಯೆಗೆ ತುಂಬ ಸ್ಪೀಡ್ ಮಾಡೋದು ಒಳ್ಳೆಯದಲ್ಲ. ಅದೇ ರೀತಿ ಕೆಲವುದು ಸೊಂಟ ನೋವು ಇರುವಾಗಲೂ ಕೂಡ ಅಷ್ಟೇ, ಅದಕ್ಕೆ ಹೆಚ್ಚು ನಾವು ಫೋರ್ಸಲ್ಲಿ ಎದುರು ಬಗ್ಗುವಂಥ ಯೋಗಾಸನಗಳನ್ನು ನಾವು ಅವಾಯ್ಡ್ ಮಾಡ್ತೇವೆ. ಹಾಗಾಗಿ
ಅವರವರ ಆರೋಗ್ಯ ಸಮಸ್ಯೆಗಳ ವಿಷಯ ಕೂಡ ವೈದ್ಯರಲ್ಲಿ ಅಥವಾ ಯೋಗ ಗುರುಗಳಲ್ಲಿ ಇಬ್ಬರಲ್ಲಿಯೂ ಕೂಡ ಚರ್ಚಿಸಬೇಕು, ಆ ಬಗ್ಗೆ ತಿಳಿಸಬೇಕು. ತುಂಬ ವಿಧದ ಯೋಗಾಸನಗಳಿವೆ. ಈವನ್ ಪ್ರಾಣಾಯಾಮ, ಈ ಹೈಪರ್ ಟೆನ್ಷನ್ನಲ್ಲಿ ಕೆಲವು ವಿಧದ ಪ್ರಾಣಾಯಾಮ. ಈಗ ಮಾತ್ರೆ ತಗೊಳ್ತಾ ಇದ್ರೆ ಒಮ್ಮೆಗೆ ನಿಲ್ಲಿಸಿ ನಾನು ಪ್ರಾಣಾಯಾಮದಲ್ಲಿ ಕಂಟ್ರೋಲ್ ಮಾಡ್ತೇನೆ ಹೇಳಿ ಅಲ್ಲ, ಆದರೆ ಭ್ರಾಮರಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಶೀತಲಿ ಪ್ರಾಣಾಯಾಮ ತುಂಬ ಪ್ರಯೋಜನ ಕೊಡ್ತದೆ. ಜೊತೆಯಲ್ಲಿ ನೀವು ಆವಾಗವಾಗ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡಿರಿ, BP ಹೇಗಿದೆ ಅಂದರೆ ಕಂಟ್ರೋಲಲ್ಲಿ ಉಂಟಾ. ಜೊತೆಯಲ್ಲಿ ಆಹಾರ ಕೂಡ ಅಷ್ಟೇ ಮುಖ್ಯ. ಉಪ್ಪು ನೀವು ಯಥೇಚ್ಛ ತಗೊಂಡು ನಾನು ಪ್ರಾಣಾಯಾಮ ಮಾಡಿ ಕಮ್ಮಿ ಮಾಡ್ಕೊಳ್ತೇನೆ ಹೇಳಿದರೂ ತಪ್ಪಾಗ್ತದೆ. ಹಾಗಾಗಿ ಉಪ್ಪಿನ ಸೇವನೆ ಕಡಿಮೆ ಮಾಡೋದು, ಅಥವಾ ನಾವು ಸಂಸ್ಕರಿತ ಆಹಾರ, ತುಂಬ ಫ್ರೈಡ್ ಐಟಮ್ಸು ಅಥವಾ ಹಾಗಿದ್ದೆಲ್ಲ ಬೇಕರಿ ಐಟಮ್ಸು, ಅಥವಾ ತುಂಬ ನಾನ್ ವೆಜ್ ತಗೊಳ್ಳುವಂಥದ್ದು, ಮಸಾಲೆ ಭರಿತ ಎಣ್ಣೆ ಇರುವಂಥದ್ದು, ಅಥವಾ ಈವನ್ ಸೋಡಿಯಂ ಬೆಂಜೋಯೇಟ್ ಹೇಳುವಂಥ ಕೆಲವೊಂದು ಪ್ರಿಸರ್ವೇಟಿವ್ ಇರುವಂಥ ಕೆಲವೊಂದು ಪ್ರಿಸರ್ವ್ಡ್ ಫುಡ್, ಅದರಲ್ಲಿಯೂ ಕೂಡ BP ಜಾಸ್ತಿ ಆಗುವಂಥದ್ದು ಇರ್ತದೆ. ಹಾಗಾಗಿ ಯೋಗ ಅಂದರೆ ಈವನ್ ಪ್ರಾಣಾಯಾಮ, ಇದರಲ್ಲಿ ಪ್ಲಸ್ ಆಹಾರ, ಇದೆಲ್ಲದರಲ್ಲಿಯೂ ಕೂಡ ನಮಗೆ ತುಂಬ ಕಂಟ್ರೋಲಲ್ಲಿ ತರಲಿಕ್ಕೆ ಆಗ್ತದೆ. ಈಗ ಮಹಿಳೆಯರಿಗೆ ಯೋಗದಿಂದ ಯಾವ ರೀತಿಯ ಪ್ರಯೋಜನ ಸಿಗ್ಬೋದು ಮೇಡಮ್? ಮಹಿಳೆಯರಿಗೆ ಖಂಡಿತವಾಗಿ ಯೋಗದಿಂದ ತುಂಬ ಪ್ರಯೋಜನ ಇದೆ. ಹೇಳಿದರೆ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳು ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಕಾಡುವಂತಹ ಜೀವನ ಶೈಲಿ ಸಂಬಂಧಿತ PCOD ಹೇಳುವಂಥದ್ದು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಇದರಲ್ಲಿ ತುಂಬ ಪ್ರಯೋಜನ ಕಾಣ್ತದೆ. ಯಾಕಂದರೆ ಅದು ಸ್ವಲ್ಪ ಜೀವನ ಶೈಲಿ ಸಂಬಂಧಿತ ವ್ಯಾಧಿಯಾಗಿದೆ. ಅದಕ್ಕೆ ಯಾವ ರೀತಿ ಅಂದರೆ, ಈಗ ನಾವು ಡಯಾಬಿಟಿಸಿಗೆ ಅಥವಾ ಬೇರೆ ಒಬಸಿಟಿಗೆ ಯಾವುದೆಲ್ಲ ನಾವು ಕೆಲವು ಯೋಗಾಸನಗಳನ್ನು ಸಜೆಸ್ಟ್ ಮಾಡ್ತೇವೆ, ಅಂಥ ಯೋಗಾಸನಗಳು ಕೂಡ PCODಗೆ ಸಹಾಯ ಆಗ್ತದೆ. ಅದಲ್ಲದೆ ಇನ್ನಿತರ ಅಂದರೆ ಬದ್ಧಕೋನಾಸನ ಇರ್ಬೋದು, ಅಥವಾ ಮಂಡೂಕಾಸನ ಇರ್ಬೋದು, ಇಂಥದ್ದೆಲ್ಲ ಡಯಾಬಿಟಿಸಿಗೆ ಮತ್ತು ಈ PCOD ಸಮಸ್ಯೆಗಳಿಗೆ ತುಂಬ ಸಹಾಯಕವಾಗಿದೆ. ಅದೇ ರೀತಿ ಋತುಬಂಧದ ಸಮಯದಲ್ಲಿ ಉಂಟಾಗುವಂತಹ ಅಂದರೆ ಮೂಡ್ ಸ್ವಿಂಗ್ ಅಂತೇವೆ, ಅಥವಾ ಹಾಟ್ ಫ್ಲಶಸ್ ಬರುವಂಥದ್ದು ಅವರಿಗೆಲ್ಲ ಈ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಮಾಡುವಂಥದ್ದು, ಅಥವಾ ಅನೇಕ ವಿಧದ ಯೋಗಾಸನಗಳು ಕೂಡ ಇದೆ. ಅದೇ ರೀತಿ ಬರುವಂತಹ ಮಾನಸಿಕ ಒಂದು ಏರುಪೇರು, ನಮ್ಮ ಇದರಲ್ಲಿ ಬರುವಂತಹ ಈ ಮೂಡ್ ಸ್ವಿಂಗ್ಗಳಿಗೂ ಕೂಡ ಅಷ್ಟೇ ನಾವು ಧ್ಯಾನ ಮಾಡುವಂಥದ್ದು ಪ್ರಾಣಾಯಾಮ ತುಂಬ ಸಹಾಯಕವಾಗಿದೆ. ಅದರಲ್ಲಿಯೂ ಭ್ರಾಮರಿ ಪ್ರಾಣಾಯಾಮ ಮತ್ತು ನಾಡಿ ಶೋಧನ, ಅನುಲೋಮ ವಿಲೋಮ ಪ್ರಾಣಾಯಾಮ, ಇದೆಲ್ಲ ಹೆಲ್ಪಿಗೆ ಬರ್ತದೆ. ಅದೇ ರೀತಿ ಇನ್ನೊಂದು ಫೈಬ್ರೊಮಯಾಲ್ಜಿಯಾ ಅಂತೇಳಿ ಒಂದು ಸ್ವಲ್ಪ ಮಧ್ಯವಯಸ್ಕ ಮಹಿಳೆಯರಲ್ಲಿ ಮೈಕೈ ಇಡೀ ನೋವು ಬರುವಂಥದ್ದು, ಇಂಥದ್ದಕ್ಕೆ ವ್ಯಾಯಾಮ ತುಂಬ ಅಗತ್ಯ. ಈಗಿನ ಆಧುನಿಕ ವೈದ್ಯಕೀಯ ವಿಭಾಗದಲ್ಲಿ ಅವರನ್ನು ಫಿಸಿಯೋಥೆರಪಿಗೋ ಹೀಗೆಲ್ಲ ಕಳಿಸ್ತಾರೆ. ಆದರೆ ಅದಕ್ಕಿಂತ ಈ ಒಂದು ಇದರಲ್ಲಿ ತುಂಬ ಪ್ರಯೋಜನ ಇದೆ. ಯೋಗಾಸನಗಳಿಂದ ಖಂಡಿತ ಪ್ರಯೋಜನ ಸಿಗ್ತದೆ. ಮೇಡಮ್, ಈಗಿನ ಜನ್ರೇಷನ್ಗೆ ನೀವು ಈ ಯೋಗದ ಬಗ್ಗೆ ಏನು ಮೆಸೇಜ್ ಹೇಳ್ತೀರಾ? ಖಂಡಿತ ಈಗಿನ ಈ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಒಂಥರ ನಮಗೆ ಪುರ್ಸೋತಿಲ್ಲ ಅಥವಾ ತುಂಬ ನಾವು ಬ್ಯುಸಿ ಅಂತ ತೋರಿಸ್ಕೊಳ್ತೇವೆ. ಆದರೂ ಕೂಡ ನಮ್ಮ ಈ ದಿನಚರಿಯಲ್ಲಿ ನಾವು ಯೋಗವನ್ನು ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಬೇಕು. ಯೋಗ ಹೇಳುವಂಥದ್ದು ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು, ಅಥವಾ ಒಂದು ವಾರದ ಶಿಬಿರದಲ್ಲಿ ಮಾತ್ರ ಮಾಡೋದು, ಅಥವಾ ನ್ಯೂ ಇಯರ್ ರೆಸೊಲ್ಯೂಷನ್ ಹೇಳಿ ಮಾಡುವಂಥದ್ದಲ್ಲ. ಅದು ನಮ್ಮ ನಿತ್ಯ ಜೀವನದ ಒಂದು ಪಾರ್ಟ್ ಆಫ್ ಅವರ್ ಲೈಫ್. ಖಂಡಿತ ಅದು ನಮ್ಮ ಹೆಲ್ತ್ಗೆ, ನಮ್ಮ ಅಂದರೆ ಮುಂದೆ ಬರುವಂತಹ ರೋಗಗಳನ್ನು ತಡೆಗಟ್ಟಲಿಕ್ಕೆ ಖಂಡಿತವಾಗಿ ಇದನ್ನು ನಿಮ್ಮ ಒಂದು ದೈನಂದಿನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ಧನ್ಯವಾದಗಳು ಮೇಡಮ್. ಈ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಒಂದಷ್ಟು ನಮಗೆ ತುಂಬ ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ग्यारह 12
ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಬೆಳಗಿಸಿದಂತ ಕೇಳ್ಕೊಳ್ತೇನೆ.
ಹಾಗೆ ಇಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚಿತ್ತು, ತುಂಬ ಸಂತೋಷ. ಮಹನೀಯರು ಬಹುಶಃ ಅವರ ಕೆಲಸದ ಒತ್ತಡದಿಂದ ಸಂಖ್ಯೆ ಕಡಿಮೆ ಮಾಡಿದ್ದಾರೆ. ನಾವು 3 4 3 9 3 अपसम्या 1 2 3 4 5 6 7.
ಯೋಗ ಇಷ್ಟು ವಿಶ್ವವ್ಯಾಪಿ ಆಯಿತು ಅಂತ ಹೇಳೋದಕ್ಕೆ ಬಹಳ ಒಂದು ಖುಷಿ ಸಂತೋಷ ನನಗೆ ಆಗ್ತಾ ಉಂಟು. ಇವತ್ತು ಎಲ್ಲ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಯಾಕೆ ಮನೆಗಳಲ್ಲಿ ಕೂಡ ನಾವೆಲ್ಲ ಯೋಗಾಭ್ಯಾಸ ಮಾಡ್ತೇವೆ ಅಂತ ಹೇಳಿದ್ರೆ ಕಾರಣ ಇದರ ವ್ಯಾಪಕತೆ, ಇದಕ್ಕೆ ದೊರೆತಿರುವಂತಹ ಪ್ರಚಾರ. ಮೊದಲು ಡಾಕ್ಟರ್ ವೃತ್ತಿ ಅಂದರೆ ಎಷ್ಟು ಕೆಲಸ ಇರಬಹುದು ನಾವೇ ಆಲೋಚಿಸಬಹುದು. ಯಾಕಂದರೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಅವರು ನಮ್ಮ ಈ 35-40 ಮಹಿಳೆಯರು ಮಾತ್ರ ಅಲ್ಲದೆ ಮಕ್ಕಳಿಗೂ ಅವರು ಯೋಗ ಈ ಶಿಬಿರವನ್ನು ನಡೆಸುತ್ತಾ ಅದರಲ್ಲಿಯೂ ಅವರ ಇಸ್ಲಾಮಿಕ ನುಡಿಗಳನ್ನು ನಮಗೆಲ್ಲ ಒದಗಿಸಿಕೊಟ್ಟು ನಮಗೆ ಅದೊಂದು ಭಾರಿ ಖುಷಿ ಕೊಟ್ಟಿದೆ. ಶಿಬಿರದಲ್ಲಿ ಸಪ್ನಾ ಮೇಡಮ್ ಮತ್ತು ದಿವ್ಯಾ ಟೀಚರ್ ಇವರ ಕಲಿಸುವ ರೀತಿ ಬಹಳ ಒಳ್ಳೆಯದಾಗಿ ಕಂಡಿತ್ತು. ನನಗೆ ಫಸ್ಟ್ ಬೆಂಚ್ ಬೇಕು, ಎಲ್ಲಿ ನನಗೆ ಫಸ್ಟ್ ಸಾಲು ಸಿಗ್ತದೋ ಇಲ್ಲೋ ಎಂಬಂತಹ ಹೆದರಿಕೆ. ನಿಮಗೆಲ್ಲರಿಗೂ ಯೋಗ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಡೀ ಪ್ರಪಂಚದ ಜನರು ಒಳ್ಳೆಯ ಆರೋಗ್ಯವಂತರಾಗಿರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಈಗ 11 ವರ್ಷದಿಂದ ಅವರೇ ಸ್ವತಃ ದೇಶಕ್ಕೆ ಮುಂದಾಗಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ನಮಗೆ ಒಂದು ವಾರ ಯೋಗಾಭ್ಯಾಸ ಮಾಡಿದ್ದರಿಂದ ಪುಂಡರೀಕಾಕ್ಷ ಬೆಂಗಳೂರು ಇವರಿಗೆ ಶಾಸ್ತ್ರಾಂಗ ಕ್ರಮವನ್ನು ಸಲ್ಲಿಸುತ್ತಾ ಒಂದು ವಾರದ ಯೋಗದ ಅನುಭವ ನನಗೆ ಮೊದಲಾಗಿ ಬೆನ್ನು ನೋವಿನ ತುಂಬ ಸಮಸ್ಯೆ ಇತ್ತು. ಈ ಒಂದು ವಾರದ ಯೋಗಾಭ್ಯಾಸದಲ್ಲಿ ಬೆನ್ನು ನೋವಿನಲ್ಲಿ ತುಂಬ ಸುಧಾರಿಸಿಕೊಂಡಿದ್ದೇನೆ. ಇದರಿಂದ ಯೋಗದ ಒಂದು ವಾರದ ಯೋಗಾಭ್ಯಾಸದಲ್ಲಿ ತುಂಬ ಸುಧಾರಣೆಯಾಗಿದ್ದರಿಂದ ರೋಗಮುಕ್ತ ಜೀವನಕ್ಕೆ ಯೋಗವು ಅತ್ಯುತ್ತಮ ಎಂದು ಒಂದು ವಾರದ ಕ್ಲಾಸಿನಲ್ಲಿ ನಾನು ಅನುಭವಿಸುತ್ತೇನೆ. ಎಲ್ಲರಿಗೂ ನಾವು ಯೋಗದಿಂದ ತುಂಬ ಹಿಂದೆ ಇದ್ದೆವು, ಅಥವಾ ಯೋಗ ಮಾಡುವವರು ಅಂದರೆ ನಮಗೊಂದು ಒಂಥರ ತಾತ್ಸಾರ ಇತ್ತು. ಯೋಗ ಅಂದರೆ ಬಾಯಿ ಮುಚ್ಚಿಕೊಂಡು ಹೋಗುವ ಅನ್ನೋ ಒಂದು ಕಾಲ ಇತ್ತು. ನಾವೆಲ್ಲ ಯೋಗಾಭ್ಯಾಸ ಮಾಡುವ ಸುಮಾರು 20 ವರ್ಷಗಳ ಮೊದಲು ನಾವು ಯೋಗ ಮಾಡ್ತೇವೆ ಅಥವಾ ಬನ್ನಿ ಯೋಗ ಮಾಡುವ ಅಂದರೆ ಯೋಗವ ಬಾಯಿ ಮುಚ್ಚಿಕೊಂಡು ಹೋಗ ಅಂತ ಆ ಒಂದು ಕಾಲ ಇತ್ತು. ಆದರೆ ಅದೆಲ್ಲ ಹೋಗಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ಜಗತ್ತಿನಾದ್ಯಂತ 195 ರಾಷ್ಟ್ರಗಳು ಯೋಗವನ್ನು ಆಲಗಿಸಿಕೊಂಡು ಯೋಗಾಭ್ಯಾಸವನ್ನು ಆರಂಭ ಮಾಡಿದರೂ ಆಗ ನಮಗೆ ಸ್ವಲ್ಪ ಬುದ್ಧಿವಂತ ಎಂಬುದಾಗಿ ಹೇಳ್ಬೋದು. ಯೋಗದಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಥವಾ ಯೋಗವನ್ನು ನಾವು ಮಾಡಬೇಕು ಎಂಬುದಾಗಿ. ಆದರೂ ಸೂಕ್ತ ಬೇರೆ ಹಾಗೂ ಯೋಗ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಆ್ಯಕ್ಚುಲಿ ನಮ್ಮ ಹೋಮಿಯೋಪತಿ ಹೀಗೆ 5 ಪ್ರಾಚೀನ ಭಾರತದ ವೈದ್ಯಕೀಯ ಪದ್ಧತಿಗಳ ಒಂದು ಸಂಸ್ಥೆಯ ಸಹನಿರ್ದೇಶಕಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ. ಇದೇ ರೀತಿ ಇವತ್ತು ಶ್ರೀ ಸದಾಶಿವ ಕಡಂಬಾರ್ ಯೋಗ ಶಿಕ್ಷಕರು, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಪ್ರಧಾನ ಭಾಷಣ ದಿಕ್ಸೂಚಿ ಭಾಷಣವನ್ನು ಮಾಡುವಂಥದ್ದು ಆತ್ಮೀಯರಾದಂತಹ ನಾವು ತುಂಬ ವರ್ಷದಿಂದ ಒಟ್ಟಿಗೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಸ್ವಾಗತ. ಅದೇ ವಿಶೇಷವಾದಂತಹ ಯೋಗದ ಹಾಡು ಭಾಷಣವನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ. ವಿಶೇಷವಾಗಿರುವಂಥ ದಿನದಲ್ಲಿ ವಿಶೇಷವಾಗಿದ್ದ ಕಾರ್ಯಕ್ರಮ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಭಾರತ ಎಂಬುದು 3 ಅಕ್ಷರಗಳ ಒಂದು
ವಂಚರು. ಬಾ ಅಂದರೆ ಬೆಳಕು, ಜ್ಞಾನ ಅಂತ ಕರೀತಾರೆ. ರಥ ಅಂದರೆ ಕೊಂಡೋಗುವುದು, ಕೊಡುವುದು, ದಾನ ಮಾಡೋದು ಅಂತ ಹೇಳ್ತಾರೆ. ಒಟ್ಟಾಗಿ ಹೇಳಿದ್ರೆ 213 ದೇಶಗಳಿಗೂ ನಮ್ಮ ಭಾರತ ಬೆಳಕನ್ನು ಕೊಂಡೋಗುವ, ಜ್ಞಾನವನ್ನು ಕೊಡುವಂಥ ದೇಶ ನಮ್ಮದು. ಅಂತೆಯೂ ಹೋಗಿರುವಂತಹ ಒಂದು ಸ್ಥಿತಿ ಅನ್ನು ತ್ಯಾಗ ಮಾಡುವುದು, ಅದು ಯೋಗ ಅಂತ ಇದೆ. ಯೋಗದ ಕುರಿತಾಗಿ ಹೇಳುವಾಗ ಯೋಗದಲ್ಲಿ ಹಲವಾರು ವಿಧಗಳು: ಸತ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಅಂತ. ಪ್ರತಿಯೊಂದಕ್ಕೂ ಅವುಗಳದ್ದೇ ಆದಂತಹ ಪ್ರಾಧಾನ್ಯತೆ ಕೂಡ ಉಂಟು. ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ನೀಡುವ ಜ್ಞಾನಯೋಗವನ್ನು ಆಚರಿಸಿದರೆ ಇದನ್ನು ಎಲ್ಲವನ್ನು ಒಳಗೊಂಡಂತಹ ಒಂದು ಯೋಗವಾದರೆ ರಾಜಯೋಗ ಅಂತ. ಈ ರಾಜಯೋಗವನ್ನು ಒಂದು ಸೂತ್ರಗಳ ರೂಪದಲ್ಲಿ ನಮಗೆ ಕೊಟ್ಟಂತಹ ಮಹರ್ಷಿಗಳಿಗೆ ಆಗಿದ್ದಾರೆ ಪತಂಜಲಿ ಮಹಾಮುನಿಗಳು. ನಮ್ಮ ಹೊಟ್ಟೆ ಬರಿದಾಗಿದ್ದಂತಹ ಸಮಯಗಳಾಗಿವೆ. ಆಹಾರವನ್ನು ಸೇವನೆ ಮಾಡಿದ ನಂತರ 3 ಗಂಟೆಗಳ ಕಾಲ ನಾವು ಯಾವುದೇ ಕಾರಣಕ್ಕೂ ಯೋಗಾಭ್ಯಾಸವನ್ನು ಮಾಡಬಾರದು. ಅದರಿಂದಾಗಿ ನಮ್ಮ ಜೀರ್ಣಕ್ರಿಯೆಗೆ ತೊಂದರೆ ಆಗಬಹುದು ಎನ್ನುವಂತಹ ಉದ್ದೇಶ. ಚಿಮ್ಮುತ್ತಿದೆ ನೋಡಿ ಧ್ಯೇಯ ಕಾರಂಜಿ, ಹುಮ್ಮಿಸುತ್ತ ಹೊಂಗನಸಿನೋ ಕುಳಿಯ ಮನ ಮನದಿ, ಚಿಮ್ಮುತ್ತಿದೆ ನೋಡಿ ಧ್ಯೇಯ ಕಾರಂಜಿ, ನಿಷ್ಕ್ರಿಯತೆ ಕರಿ ನೆರಳ ಚಾಚಿರಲು ನಾಡಗಲ, ಜಡತೆ ಹಿಮ್ಮೈ ಮರೆತು ಮಲಗಿರಲು ಹಿಂದು ನೆಲ, ಸ್ಫೂರ್ತಿ ಉತ್ಸಾಹಗಳ ಹೊನಲನ್ನು ಹರಿಸಿ, ಮುಚ್ಚಿರುವ ಭ್ರಮೆಯಾದ ಕಂಗಳನ್ನು ತೆರೆಸಿ, ಚಿಮ್ಮುತ್ತಿದೆ ನೋಡಿ ಧ್ಯೇಯ ಕಾರಂಜಿ, ನಾಡನೋಗಳಿಸುತ್ತಿದ್ದ ದಿವ್ಯ ಸಂಜೀವಿನಿಯು, ಸಾವನ್ನೇ ಸಾಯಿಸುವ ಈ ಜೀವವಾಹಿನಿಯು, ವೇದ ಘೋಷದ ನೆಲದ ಪುಣ್ಯತಮ ಶ್ರೋತ, ಶಿವ ಪ್ರತಾಪರ ಶೌರ್ಯ ಗಮನ ಸಂಕೇತ, ಚಿಮ್ಮುತ್ತಿದೆ ನೋಡಿ ಧ್ಯೇಯ ಕಾರಂಜಿ. ಆರೋಗ್ಯದ ಒಂದು ಕಾಳಜಿ ವಹಿಸಿಕೊಂಡು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ರು. ಏನಂದ್ರೆ ಈ ಜೀವನ ಶೈಲಿ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳು ಇದು ಇತ್ತೀಚೆಗೆ ಭಾರತದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಭಾರತ ಎಲ್ಲದರಲ್ಲಿ ಮುಂದುವರಿತಾ ಇದೆ ಅಲ್ವಾ. ಮೊದಲೇ ಮುಂದುವರಿಯುತ್ತಿರುವ ದೇಶ ಆಗಿತ್ತು, ಇನ್ನು ಸ್ವಲ್ಪವೇ ವರ್ಷಗಳಲ್ಲಿ ಮುಂದುವರಿದ ದೇಶ ಆಗ್ತದೆ ಭಾರತ. ಅದೇ ರೀತಿ ಜನಸಂಖ್ಯೆಯಲ್ಲಿ ನಾವು ಆಲ್ರೆಡಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೇವೆ. ಇನ್ನು ಒಂದೊಂದಾಗಿ ಈ ರೀತಿ ಮುಂದುವರೆದ್ರೆ ಜನರ ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿಯಾಗುವಂಥದ್ದು. ಹಾಗಾಗಿ ಇದಕ್ಕೆ ಏನು ಪರಿಹಾರ, ಇದಕ್ಕೆ ಯಾವುದೆಲ್ಲ ರೀತಿಯ ಚೇಂಜಸ್ ಮಾಡ್ಬೋದು? ಈಗಿನ ಅಂದ್ರೆ ಒಂದು ಚಟುವಟಿಕೆ ಇಲ್ಲದ ಜೀವನ ಕ್ರಮ ಇರ್ಬೋದು, ಅಥವಾ ಆಹಾರದಲ್ಲಿಯೂ ಹಾಗೆ ತುಂಬಾ ಚೇಂಜಸ್ ಬಂದಿದೆ ಈಗ. ಅಂಥದ್ದನ್ನೆಲ್ಲ ಯಾವ ರೀತಿ ಒಂದು ಹತೋಟಿಗೆ ತರ್ಬೋದು, ಅದಕ್ಕೆ ಯಾವ ರೀತಿ ಬೇರೆ 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 ಇದು ಸಹಕಾರಿಯಾಗ್ಬೋದು? ನಾವು ಈಗ ಜಿಮ್ ಅಥವಾ ಜುಂಬಾ ಅಥವಾ ವಾಕಿಂಗ್ ಹೀಗೆ ಅನೇಕ ಚಟುವಟಿಕೆಗಳು ಇದೆ. ಆದರೆ ನಮ್ಮ ಭಾರತೀಯ ಇದರಲ್ಲಿ ನಮಗೆ ಸಿಕ್ಕಿದಂತಹ ಯೋಗ ಮಹರ್ಷಿ ಪತಂಜಲಿ ಅವರು ನಮಗೆ ನೀಡಿದಂತಹ ಕೊಡುಗೆ, 1000 ವರ್ಷಗಳ ಹಿಂದೆ ನೀಡಿದ ಕೊಡುಗೆ, ಇದನ್ನ ಖಂಡಿತ ನಾವು ಪಾಲಿಸಿಕೊಂಡು ಬರ್ಬೋದು. ಈಗಾಗಲೇ ಇವರೆಲ್ಲ ಹೇಳುವ ಹಾಗೆ ಏನಂದ್ರೆ ಇದು ಒಂದು ದಿನದ ಆಚರಣೆ ಅಲ್ಲ ಯೋಗಾಭ್ಯಾಸ ಅಂತ ಹೇಳುವಂಥದ್ದು. ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಸಮಾಪನೆಗೊಂಡಿದೆ ತಿಳಿಸಿದ್ದಾರೆ. ಭದ್ರಂಗನ್ನೇ ವಿಷ್ಣುಯಾಮ ದೇವಾ
ಫ್ರೆಂಡ್ಸ್, ವಿಡಿಯೋ ನೋಡಿದಿರಲ್ವ? ನಿಮಗೆ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು.